ಇನ್ನೊಂದು ಕಡೆ ಆಟೋಮೊಬೈಲ್ ಕ್ಷೇತ್ರ $350cc ಅಥವಾ ಅದಕ್ಕಿಂತ ಕಡಿಮೆ ಸಿಸಿಯ ವಾಹನಗಳ ಬೈಕ್ಗಳ ಮೇಲಿನ GST ಕಡಿಮೆಯಾಗಿದೆ. ಸಣ್ಣ ಕಾರುಗಳ ಮೇಲಿನ ಟ್ಯಾಕ್ಸ್ ಕಡಿಮೆಯಾಗಿದೆ. ಕಮರ್ಷಿಯಲ್ ವೆಹಿಕಲ್ಗಳ ಮೇಲಿನ ಟ್ಯಾಕ್ಸ್ ಕಡಿಮೆಯಾಗಿದೆ. ಟ್ರ್ಯಾಕ್ಟರ್ ತಗೊಂಡ್ರೆ ಮುಂಚೆ 12% ಟ್ಯಾಕ್ಸ್ ಕಟ್ಟಬೇಕಾಗ್ತಿತ್ತು, ಈಗ 5%. ಟ್ರ್ಯಾಕ್ಟರ್ನ ಬಿಡಿ ಭಾಗಗಳಿಗೆ 18% ಟ್ಯಾಕ್ಸ್ ಇತ್ತು, ಇನ್ನು ಮುಂದೆ 5%. ಕೃಷಿ ಸಲಕರಣೆಗಳ ಮೇಲೆ 12% ಇತ್ತು ಟ್ಯಾಕ್ಸ್, ಇನ್ನು ಮುಂದೆ 5%. ಮಧ್ಯಮ ವರ್ಗದವರೇ ಹೆಚ್ಚಾಗಿ ಖರೀದಿಸುವಂತಹ ಕಾರ್ಗಳು, ಬೈಕ್ಗಳು ಮುಂಚೆ 28% ಇತ್ತು ಟ್ಯಾಕ್ಸು, ಇನ್ನು ಮುಂದೆ 18%. AC, ಟಿವಿ, ಫ್ರಿಜ್ಜು, ವಾಷಿಂಗ್ ಮಷೀನು, ಡಿಶ್ ವಾಷರು ಎಲ್ಲ 28% ಟ್ಯಾಕ್ಸ್ ಬ್ರಾಕೆಟ್ನಲ್ಲಿದ್ವು. ಎಲೆಕ್ಟ್ರಾನಿಕ್ ಗೂಡ್ಸ್ ಇನ್ನು ಮುಂದೆ ಅವು ಕೂಡ 18%. $40 ಇನ್ನೊಂದು ಟ್ಯಾಕ್ಸ್ ಬ್ರಾಕೆಟ್ ಅನ್ನ ಮಾಡಿದ್ದಾರೆ. ಅದರಲ್ಲಿ ಸಿನ್ ಗೂಡ್ಸ್ ಇದಾವೆ. ಗುಟ್ಕಾ, ಪಾನ್ ಮಸಾಲ, ಸಿಗರೇಟಿನಂಥ ತಂಬಾಕಿನ ವಸ್ತುಗಳು, ಐಷಾರಾಮಿ ಕಾರುಗಳು, 350cc ಗಿಂತ ಹೆಚ್ಚಿನ ಶಕ್ತಿ ಹೊಂದಿರುವ ಬೈಕ್ಗಳು, ವಿಮಾನಗಳು, ಏರಿಯೇಟೆಡ್ ಡ್ರಿಂಕ್ಗಳು, ಬಾಟಲ್ಡ್ ಕೋಲ್ಡ್ ಡ್ರಿಂಕ್ಗಳು. ಅದರ ಅರ್ಥ ಆರೋಗ್ಯಕ್ಕೆ ಹಾನಿಕರವಾದ ವಸ್ತುಗಳು ಮತ್ತು ಶ್ರೀಮಂತರು ಮಾತ್ರ ಅಫೋರ್ಡ್ ಮಾಡಬಹುದಾದ ವಸ್ತುಗಳ ಮೇಲೆ 40% ಟ್ಯಾಕ್ಸ್. Common man and middle class items में there is a complete reduction. Reduction from 18 or from 12 to 5%. I list out those items, all of whom have come to 5% from either 18 or from 12. Common man items such as hair oil, toilet soap, soap bars, shampoos, toothbrushes, toothpaste, bicycles, tableware, kitchenware and other household articles have all come to 5, whether they were in. Similarly, reduction of GST from 5% to nil. 5 से 0 में जाने वाले items indicate कर रहा हूँ. Ultra high temperature milk, the UHT milk, chena or paneer, all the Indian breads will see nil rate. So roti kisi ke upar bhi, chapati or roti or paratha or whatever it is, they all come to nil. इसमें मिडिल क्लास के एस्पिरेशंस मीट करने वाले बहुत सारे चीज हैं. एयर कंडीशनिंग मशीन्स, TVs which are over 32 inches, all TVs now at 18%. ये I want to underline all. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.